ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರು ಹೆಂಗದ್ರಿ? ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೊಂಡಿವಿ. ನಮ್ಮ ವೀಡಿಯೋಸ್ ಹೆಂಗೆ ಬರೋದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು, ನಮಗೆ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಭಾಳ ಖುಷಿ ಆಯಿತು. ನಿನ್ನೆ ಶನಿವಾರ ವೀಡಿಯೋ ಮಾಡೋಕ್ಕಾಗಿಲ್ಲ. ಶನಿವಾರ ನಮ್ಮ ಅಕ್ಕನ ಮಗಳು ಅನುಶ್ರೀ ಅಂತ ಅವಳ ಬರ್ತ್ಡೇ ಇತ್ತು. ಸೊ ವಿಶ್ ಮಾಡೋಕ್ಕಾಗಿಲ್ಲ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅನು. ನಮ್ಮ ಅಕ್ಕನ ಮಗಳು ವಿಶ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಸ್ವಲ್ಪ ಬ್ಯುಸಿ ಇದ್ನಿ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ವಿಶ್ ಹ್ಯಾಪಿ ಬರ್ತ್ಡೇ ಅನು, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. 2 ದಿನ ಆದಮೇಲೆ ಪಾಪ ವಿಶ್ ಮಾಡಕತ್ತೀನಿ. ನಿನ್ನೆ ವಿಡಿಯೋನೂ ಮಾಡಲಿಲ್ಲ, ಮೊನ್ನೆನೂ ವಿಡಿಯೋ ಮಾಡಲಿಲ್ಲ. ಸೊ ಹಾಗಾಗಿ ವಿಡಿಯೋದಲ್ಲಿ ನಾನು ವಿಶ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ವಿಶ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಎಲ್ಲರೂ ವಿಶ್ ಮಾಡಿ, ಹಾರೈಸಿ ಅಂತ ಹೇಳಿ, ನೀವು ಕೂಡ ಸುಖವಾಗಿ ಬಾಳಲಿ ಅಂತ ಹೇಳಿ ವಿಶ್ ಮಾಡಿ. ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲಿದ್ದರೆ ನಾವು ಹಿಂಗೆ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲ ರಮೇಶ, ನಾನು ನಿನ್ನ ಜೊತೆ ಬರಲ್ಲ. ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೋ. ನೀನು ಇಲ್ಲಿಂದ ಹೊರ್ಟೋಗ್ಬಿಡು ರಮೇಶ, ಹೊರ್ಟೋಗ್ಬಿಡು. ಇಲ್ಲ ರಾಜಿ, ನಂಗೆ ನೀನು ಬೇಕು. ನನಗಾಕಿ ಬೇಡ, ಮಗುನು ಬೇಡ, ಏನೂ ಬೇಡ. ನನಗೆ ನಾನು ನೀನು ಇಬ್ಬರೇ ಇರೋದ ಬೇಕು. ಇನ್ನು ಇಷ್ಟು ತಿಳ್ಕೊಳತನು, ಅಳಾಕತನು, ಮಾಡಾಕತನು, ನೀನು ಕೊಲ್ಲಾಕು ಹೋದ್ನಿ ನಾನು. ಇಲ್ಲ ನಿನ್ನ ಕೊಂದು ನಾನು ಸಾಯ್ತೀನಿ ಅಂತ ಚಾಕೊಂಡು ಹಿಡ್ಕೊಂಡು ಅದಕ್ಕೆ ಈ ವೇಷ ಹಾಕೊಂಡಿದ್ದಕ್ಕೆ ನಿನಗೆ ಹಂಗೆ ಅನ್ಸಾತಂತೆ. ಆ ವೇಷನ ತೆಗೆದು ಹೋಗೋದು ನಿನ್ನ ಮುಂದೆ ಹಿಂಗೆ ನಿಂತಾನೆ. ನಿನ್ನ ರಮೇಶ ಹೆಂಗದನಲ್ಲ ಹಂಗೆ ನಿಂತಾನೆ. ಈಗಾರ ಹೇಳು, ನೀ ನನ್ನ ಜೊತೆ ಬರ್ತೀಯನ? ಬಾ ರಾಜಿ, ನಾವಿಬ್ರು ಚಂದಾಗ ಇರುನು. ರಾಜಿ ನನ್ನ ಜೊತೆ ಬಾ ರಾಜಿ. ನಿನ್ನ ಚಂದಾಗ ರಾಣಿ ಹೆಂಗೆ ನೋಡ್ಕೊತಾನೆ. ನಾನು ಹಿಂಗೆ ಮಾತು ಕೊಡಾಕತ್ತಾನ. ಒಂದೇ ಸರಿ ಹ್ಞೂ ಅನ್ ರಾಜಿ. ಇವನು ಕೇಳೋದು ನೋಡಿದ್ರೆ ಇವಂಗೆ ಹ್ಞೂ ಅನ್ಬೇಕನ್ಸತಿ. ಆದರೆ ಏನು ಮಾಡಲಿ, ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಏನು ಮಾಡ್ಲಪ್ಪ ದೇವ್ರೆ, ಒಂದು ಗೊತ್ತಾಗ್ಬಲ್ತಲ್ಲ. ಹೇಳಿ ರಾಜಿ, ಯಾಕೆ ಸುಮ್ಮನದಿ? ನಾನು ಇಷ್ಟು ಮಾತಾಡಕತ್ರ ನೀನು ಯಾಕೆ ಸುಮ್ಮನದಿ? ಒಂಚೂರಾದರೂ ನನಗೆ ಏನಾದರೂ ಹೇಳು. ನನಗೆ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಐತಂತ ಗೊತ್ತೇನು ನಿನಗೆ ಗೊತ್ತಿಲ್ಲ ರಾಜಿ, ನಿನಗೆ ಗೊತ್ತಿಲ್ಲ. ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೇನೆ, ಅದು ನಿನಗೆ ಗೊತ್ತಿಲ್ಲ. ನನಗೆ ಏನು ಬೇಡ, ಏನು ಬೇಡ, ಮಕ್ಕಳು ಮಗು ಏನು ಬೇಡ. ನನಗೆ ನೀನು ಬೇಕು, ನನಗೆ ನೀನು ಬೇಕು ರಾಜಿ, ನನಗೆ ನೀನು ಬೇಕು. ನೀನೇ ಜೊತೆ ಬರ್ತಾನಂತ ಒಂದ್ಸಲ ಮಾತು ಕೊಡು. ನನ್ನ ಖುಷಿ ಪಡೋರು ಈ ಊರಾಗ, ಈ ಜಗತ್ನಾಗ ಯಾರಿಲ್ಲ ರಾಜಿ. ಬೇರೆ ಕಡೆ ಹೋಗೋಣ ನಾವು, ಈ ದೇಶನಾಗಲ್ಲ, ಬೇರೆ ಯಾವ್ದಾರ ಒಂದು ದೇಶನಾಗ ಹೋಗಿ ಅಲ್ಲಿ ಜೀವನ ಮಾಡೋಣ. ನನ್ನ ಕಡೆ ಓದಿರ ಬಂಗಾರದವ, ಅವನ್ನೆಲ್ಲ ಮಾರಿ ರೊಕ್ಕ ತೊಗೊಂಬರ್ತಾನೆ. ನೀವು ಅಂದ್ರೆ ಹೋಗುನ್ ರಾಜಿ. ಹೇಳಿ ರಾಜಿ, ನೀನು ಭಾಳ ಚಂದ ನೋಡ್ಕೊತೇನೆ ರಾಜಿ. ನಾನು ಎಲ್ಲ ಮಂದಿ ಮುಂದೆ ಹೌದು ಅನ್ಸ್ಕೋಬೇಕು ನಿನ್ನ. ಹಂಗೆ ನಾನು ನೋಡ್ಕೊತೇನೆ ನೀನು. ನನ್ನ ಜೊತೆ ಬಾ ರಾಜಿ. ಇಲ್ಲ ರಮೇಶ, ನಾನು ಬರಲ್ಲ. ನಿನಗೆ ಏನಾಗೈತಿ? ಯಾಕೆ ಹುಚ್ಚು ಹಿಡ್ದೈತಿ ಈ ರೀತಿ? ನನ್ನ ಹುಚ್ಚು ನಿನಗೆ ಯಾಕೆ ಇಷ್ಟ ಐತಿ? ಅಲ್ಲ, ನಿನಗೂ ಮದುವೆ ಆಗೈತಿ, ಮಗು ಐತಿ. ನೀನು ಅವ್ರ ಜೊತೆ ಚೆನ್ನಾಗಿ ಸಂಸಾರ ಮಾಡಿದ್ರೆ ಆಯ್ತಲ್ಲ. ನಿನ್ನ ಹೆಂಡತಿಗೆ ಏನು ಕಡಿಮೆ ಆಗೈತಿ ಹೇಳಿ? ಕರ್ಪೂರದ ಗೊಂಬೆ ಇದ್ದಂಗೆ ಅದಾಳ. ನಾನು ಏನಾಗಿ ಮುಂದೆ ಏನೂ ಅಲ್ಲ. ಆದರೆ ನೀನು ಯಾಕೆ ಹಿಂಗೆ ಮಾಡಕತ್ತಿದ್ದೆ? ನನಗಂತೂ ಒಂದು ತಿಳಿದಂಗೆ ಆಗೈತಿ ರಮೇಶ, ಒಂದು ತಿಳಿದಂಗೆ ಆಗೈತಿ. ನನ್ನಂತಕ್ಕೆ ಏನೈತಿ? ಅಲ್ಲ, ಆಕೆ ಅಂತಿಗೆ ಇರುತ್ತಾನಲ್ಲ, ನನ್ನಂತ ಇರುತ್ತಾನು. ಆದರೆ ನಿನಗೆ ಯಾಕೆ ಇಷ್ಟ ಹೇಳಿದ್ರು ಅರ್ಥ ಆಗತ್ತಿಲ್ಲ. ಹೇಳು ಹೇಳು ರಮೇಶ, ಹೇಳು. ನೋಡು, ಯಾರು ಅಮ್ಮ, ಅಯ್ಯೋ, ಯಾರಾದರೂ ಬರೋಷ್ಟಕ್ಕೆ ಇಲ್ಲಿಂದ ಹೊರಟೋಗು ರಮೇಶ. ನಿನ್ನ ಕೈ ಮುಗಿತೀನಿ ಅಮ್ಮ. ಹೊರಟೋಗ್ಬಿಡು ರಮೇಶ, ಹೊರಟೋಗು. ಇಲ್ಲ, ಯಾರು ಬಂದನ ಹೊಡಿಲಿ, ಬಡಿಲಿ, ಕೊಲ್ಲಲಿ, ಜೈಲಿಗೆ ಹಾಕಿಸ್ಲಿ, ಈ ಸರಿ ನಾನು ಇಲ್ಲೇ ಇರ್ತಾನೆ. ಆತು, ನೀನು ಇಷ್ಟು ಇದನ್ನ ಮಾಡಿ ಹೇಳ್ತಿದ್ದಿಲ್ಲ, ಅದಕ್ಕೆ ಆಯ್ತು. ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದನು. ಸರಿ, ನಾನು ಎಲ್ಲರೂ ನನ್ನ ಜೈಲಿಗೆ ಹಾಕಿಸ್ಲಿ, ಹೊಡೀಲಿ, ನೀನು ಮುಂದೆ ಬಡಿಲಿ, ನೋಡಿನು, ಕೊಲ್ಲಲಿ, ನಿನಗದು ಖುಷಿ ಅಲ್ಲ? ಆಯ್ತು ಬಿಡು, ನಾನು ಹಂಗೆ ಇರ್ತಾನೆ. ನನ್ನ ಜೊತೆ ಬರಾಕ ನೀನು ಒಪ್ಕೋಲಿಲ್ಲ. ಯಾಕೆ? ನಾನು ಚಂದಾಗ ನೋಡ್ಕೊಂಗಿಲ್ಲ ಅಂಥೇಳಿ, ನೀನು ಬಿಟ್ಟ ಇನ್ನೊಂದು ಹುಡುಗಿ ನೋಡ್ತಾನೆ ಅಂಥೇಳಿ? ಇಲ್ಲಲೇ ಇಲ್ಲ. ಹಂಗೇನ್ರ ಆಗಿದ್ರೆ ನಿನ್ನ ನಾನು ಬಿಟ್ಟು ಬೇರೆದವ್ರನ್ನ ನೋಡ್ಬೋದಾಗಿತ್ತಲ್ಲ. ನೀನ ಬೇಕಂತ ನಾನು ಯಾಕೆ ಇಷ್ಟ ಹಠ ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೊ. ನನಗೆ ನಿನ್ನ ಅಷ್ಟು ಪ್ರೀತಿ ಮಾಡ್ತಾನೆ. ಓ ಹೌದನ? ಹಾಗಾದ್ರೆ ಅಷ್ಟು ಪ್ರೀತಿ ಮಾಡವ? ಮತ್ತೆ ಯಾಕೆ ನಿತ್ಯಾಗೂ ನೀನು ಪ್ರೀತಿ ಮಾಡತ್ತನಂತ ಕೆಲಸ ಹೇಳಕತ್ತಿದ್ದಿ? ಹಂಗಾರ ಅದೆಲ್ಲ ಸುಳ್ಳನ? ಓ, ನಿಂದು ನನಗೆ ಗೊತ್ತಿಲ್ಲನ? ನಾನೆಲ್ಲ ನೋಡ್ಬಿಟ್ಟೇನೆ ರಮೇಶ, ಎಲ್ಲ ನೋಡಿದ್ದೇನೆ. ಆಕೆಗೆ ಹೋಗಿ ಪಿರುತಿ ಮಾಡ್ತೇನೋ, ಅದನ್ನು ಮಾಡ್ತೇನೋ, ಇದನ್ನು ಮಾಡ್ತೇನೋ ಅಂತೆಲ್ಲ ಹೇಳಿ, ಈಗ ನೋಡಿದ್ರೆ ನಾನು ನಿನ್ನ ಬಿಟ್ಟು ಯಾರನ್ನೂ ಪಿರುತಿ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ ಅಂತ ಅಂತಿದ್ದಿ. ಮತ್ತು ನನ್ನ ಮ್ಯಾಗ ಅಷ್ಟು ಪಿರುತಿ ಆಗಿದ್ರೆ ಹೆಂಡತಿ ಜೊತೆ ಹೆಂಗೆ ಮಲ್ಕೊಂಡು ಮಗು ಹೆಂಗೆ ಹುಟ್ಟಿದ? ಅದು ಬೇರೆ ಏನಾರ ಹುಟ್ಟಿದ್ದೇನೆ ಮಗು? ಹೇಳಿ ನೋಡೋಣ. ಹೌದು ರಾಜಿ, ಹೌದು. ನಿತ್ಯಾಗ ನಾನು ಸುಳ್ಳು ಹೇಳೀನಿ ಆಕಿಗೆ. ಅಂದ್ರೆ ಆಕಿನ ಪ್ರೀತಿ ಮಾಡಕ್ಕೆ ಒಪ್ಕೊಂಡ್ರಲ್ಲ, ನಿನ್ನ ನೋಡಕ್ಕೆ ನಾನು ಬರ್ಬೇಕಾಗಲ್ಲ. ನಿನ್ನ ನೋಡಿದಕ್ಕಾರ ಬಂದಂಗೆ ಆಗ್ತತಿ, ನೀನು ನೋಡಿದಂಗಾರ ಆಗ್ತತಿ ದೂರಿಂದ ಅಂತೇಳಿ ಆಕಿನ ಪ್ರೀತಿ ಮಾಡ್ತಾನಂತ ಒಪ್ಕೊನಿ. ಆದ್ರೆ ನೀನು ಅದನ್ನು ಬಂದ ಹಾಳು ಮಾಡಿದಿ. ಅದಕ್ಕೆ ನಾನು ಜೈಲಿಗೆ ಹೋದ್ನಿ. ಅದೆಲ್ಲ ಆಯಿತು. ಆ ಸಿಟ್ನ್ಯಾಗ ಬಂದ ನೀನು ಒಪ್ಕೊಳ್ಳಿಲ್ಲ, ಇದು ಆಯಿತು ಅಂತೇಳಿ ನಿನಗೆ ಚಾಕು ಹಾಕಿದ್ನಿ.
ಇನ್ನೊಂದು ಹಾಂ ನನಗೆ ಹೆಂಡತಿ ಮೇಲೆ ಬಿರುತಿ ಐತಿ, ಮಗು ಹುಟ್ಟೈತಿ ಅಂದ್ರೆ ಸಂಸಾರ ಮಾಡಿದನಂತೇಳಿ ಅಲ್ಲ. ಇಲ್ಲ ರಾಜಿ, ಅದು ನನ್ನ ಮಗು ಅಲ್ಲ. ನಾನು ಆಕೆ ಜೊತೆ ಸಂಸಾರ ಮಾಡಿಲ್ಲ. ನಾನು ಇಷ್ಟು ದಿನ ಅದ್ರಾಗಿನ ಮುಟ್ಟಿಲ್ಲ. ಅದು ಹೆಂಗೆ ಹುಟ್ಟಿತ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಆಕಿನ ಹಂಗೆ ಹೊಡೆದ ನಾನು. ಅದಕ್ಕೆ ಆ ಮಗು ಇದ್ರೂ ಆಕೆ ಕುತ್ತಿಗೆ ಹೆಚ್ಚಿದ್ದೀನಿ ನಾನು. ಅದರ ಅರ್ಥ ಆಗತ್ತೆ ನಿನಗೆ. ಅದು ನನ್ನ ಮಗು ಅಲ್ಲಲ್ಲಿ, ನನ್ನ ಮಗು ಅಲ್ಲ. ಬೇಕಿದ್ರೆ ನಿನಗೆ ಅಷ್ಟು ಅನುಮಾನ ಇದ್ರೆ DNA ಟೆಸ್ಟ್ ಮಾಡಿಸಿ ನೋಡು. ನಾನು ಆಕೆ ಜೊತೆ ಸಂಸಾರ ಮಾಡಿಲ್ಲ. ಓಹೋ, ನೀನು ಸಂಸಾರ ಮಾಡ್ದನ ಆಕೆಗೆ ಮಗು ಹುಡ್ತಾನಂಗಾರ? ನನಗೂ ಗೊತ್ತಿಲ್ಲ ಅದು ಏನಾಗೈತಿ ಬಿಟ್ಟೈತಿ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವುದೋ ಒಂದು ನಿಮಿಷದಾಗ ಆಕೆ ಜೊತೆ ಹೋಗಿ ಮಲ್ಕೊಂಡಿದ್ದೆ ಅಂತ ಆಕೆ ಹೇಳ್ತಾಳೆ. ಆದ್ರೆ ನಾನು ಆಕಿನ ಯಾವತ್ತೂ ಮುಟ್ಟಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಐತೋ ಇಲ್ಲೋ? ಈಗ ಹೇಳು, ಆಕೆ ಮಗುವಾರ ಆಗೋತ್ತು ಏನಾರ ಆಗೋತ್ತು, ನೀನು ನನ್ನ ಜೊತೆ ಬರ್ತೀಯೋ ಇಲ್ಲೋ? ಹೇಳು ರಾಜಿ, ಹೇಳು. ಇಲ್ಲ ಅಂದ್ರೆ ನಾನು ನಿನ್ನೂ ಕೊಂದು ನಾನು ಸಾಯ್ಬೇಕಾಕತಿ. ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರೆಲ್ಲ ಬಂದ ನನಗೆ ಬೇಕಿದ್ರೆ ಸಾಯಿಸ್ವಾರ. ಯಾಕಂತ ಅಯ್ಯೋ ಶಿವನ, ಈ ರಮೇಶ ಇಲ್ಲೇ ಬಂದುಬಿಟ್ಟಾನ. ರಾಗಿನ ಸುಮ್ಮನೆ ಅದಲ್ಲ, ಯಾಕಿರ್ಬೋದು? ಏನರ ಗುಸುಗುಸು ಮಾತಾಡತ್ತಾರನ? ಇವ್ರದಿನ್ನ ಏನರ ಮುಗ್ದಿಲ್ಲ. ಕೇಳ್ತಂತಡಿ ಹೋಗಿ. ನಾನು ಯಾಕೆ ಸುಮ್ಮನೆ ಹೋಗ್ಲಿ? ಅಂಜಿಕೆಸ ಬಿಡಬಾರ್ದು. ಇವ್ರು ಏನೈತಿ ಏನಿಲ್ಲ ಅಂತ ಹತ್ತಿರಂತೂ ಇಲ್ಲ. ಹೋಗಿ ಕೇಳ್ತಾನ, ಯಾರು ಇಲ್ಲ ಅಂತೇಳಿ ಬಂದಾನ ನಂಗಾರ ಇಲ್ಲಿ. ನೋಡು ತಡಿ. ನೀನೆಲ್ಲಿ ಮಾಡತ್ತಿಲ್ಲ ರಮೇಶ? ಏನು ಮಾಡತ್ತಿದ್ದಿ ಇಲ್ಲಿ? ಹಾಂ, ಈ ಚಾಕೋ ಚುಚ್ಚೋದಲ್ಲ ಮತ್ತೆ ಹೊಳ್ಳಿ ಈಗ ಏನು ಮಾಡ್ಬೇಕಂತ ಬಂದಿದ್ದಿಲ್ಲಿ? ಕಮಲವಕ್ಕ ನೀನನ ನೋಡು ಕಮಲವಕ್ಕ, ನಾನು ಏನು ಹೇಳಿದ್ರು ಆಕೆ ಒಪ್ಕೊಳ್ಳೋದಿಲ್ಲ. ನಿನ್ನ ಕೈ ಮುಗಿದು ಕಾಲು ಬೀಳ್ತಾನೆ. ನನಗೆ ರಾಜಿ ಇಲ್ಲ, ಏನೂ ಇರೋಕ್ಕಾಗಲ್ದು. ಆಕೆ ನನ್ನ ಪಿರುತಿ ಒಪ್ಕೋದಕ್ಕೆ ಆಕೆಗೆ ಚಾಕೋ ಚುಚ್ಚು ಬಿಟ್ನಿ ಸಿಟ್ನ್ಯಾಗ. ಈಗ ನೀ ಆದರೂ ಹೇಳು. ನಾನು ಆಕಿನ ಭಾಳ ಪಿರುತಿ ಮಾಡತ್ತೇನೆ. ಆಕೆ ಸಿಗದಿದ್ರೆ ನಾನು ಸಾಯ್ತಾನೋ ಇಲ್ಲ ಆಕಿನ ಸಾಯಿಸ್ಬಿಡ್ತಾನೆ. ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತಾನೆ. ನೀ ಹೇಳು ಕಮಲವಕ್ಕ, ನೀ ಹೇಳು. ಏನು ಹೇಳತ್ತೀನಿ ನೀನು? ಹುಚ್ಚಿಗೆ ಹಿಡ್ದತಾನೆ ನನಗೆ? ಹಾಂ, ಅಲ್ಲ ಹುಚ್ಚುಬಾಡ ತಂದ ಕಾಸ ಆಕೆಗೆ ಚಾಕು ಚುಚ್ಚೋದಲ್ಲ. ಆಕಿನ ದವಾಖಾನೆ ತಂದು ಅಡ್ಮಿಟ್ ಮಾಡಿದವ. ಪ್ರಜ್ಞೆ ಇರಾಕಿಲಕ್ಕೆ ಒಂದು 15 ದಿನ ಆತ. ಹಾಂ, ಈಗ ನೋಡಕ್ಕೆ ಬಂದ ಕಾಸ ನಾಟಕ ಮಾಡಕತ್ತೇನ? ಯಾಕೆ ಹೆಂಡತಿ ಮಕ್ಕಳ 5 ಕಾಸು ಮತ್ತೆ ಇಕ್ಕಿದ್ದೀನಿ ಪಿರುತಿ ನನಗೆ? ಏನು ಪಿರುತಿಗಿರುತಿ ಅಂತ ಅಟ್ಯಾಚ್ ಬಿಟ್ಟಿದ್ದೇನು ನೀನು? ಅಲ್ಲೋ ಮಗನ, ಹಾಂ, ಸಿಟ್ಟು ಬಂದ್ರೆ ತಗೊಂಡು ಒಂದು ಕಪಾಳಿಗೆ ಬಿಟ್ಟ ನೀನು. ಏನು ಮಾತಾಡ್ತಿದ್ದೆ ಅಂತ ಗೊತ್ತಾಕತ್ತೀನಿ ನನಗೆ. ಮದುವೆ ಆಗಿ ಒಂದು ಮಗು ಐತಿ, ಹಂಗೆ ಈಗ ಬೇಕಂತ. ಹಾಂ, ಬುದ್ಧಿದ ಇಲ್ಲ ನಿಂತಿಲ್ಲ. ಅವರು ಗಂಡ ಹೆಂಡತಿ ಚಂದ ಅದಾರ, ಅದು ನೋಡೋಕ್ಕಾಗತ್ತ ನಿನಗೆ? ಅದಕ್ಕೆ ಇನ್ನು ಹಿಂಗೆ ಮಾಡಿದ್ದೇನೆ ನೀನು? ಕಮಲವಕ್ಕ ನಾನು ಯಾರಿಗೆ ಹೇಳಿದ್ರು ನನ್ನ ಮಾತು ಯಾರು ಅರ್ಥ ಮಾಡುವಾರು. ನಾನು ಈಗಿನ ಭಾಳ ವರ್ಷದಿಂದ ಪ್ರೀತಿ ಮಾಡಾಕತ್ತನು. ಈಗ 1 2 ಅಲ್ಲ 3 4 ಅಲ್ಲ, ಈ 10 ವರ್ಷದಿಂದ ನಾನು ಪ್ರೀತಿ ಮಾಡಾಕತ್ತನಕಿನ. ನನಗೆ ಮದುವೆ ಬೇಡ ಅಂದ್ರು ನಮ್ಮವ್ವ ಮದುವೆ ಮಾಡಿದ್ಲ. ಆದ್ರೆ ಹೆಂಗೋ ಏನೋ ಗೊತ್ತಿಲ್ಲ, ದೇವ್ರ ದಯದಿಂದ ನನಗೆ ಮತ್ತೆ ಸಿಕ್ಕಳು. ಇಷ್ಟು ವರ್ಷ ನಾವಿಬ್ರು ಒಂದಾಗೇ ಇದ್ದು. ಆದ್ರೆ ಅದು ಹೆಂಗೆ ಗೊತ್ತಾಯ್ತು ಏನಾಯ್ತು ಗೊತ್ತಿಲ್ಲ. ಈಕೆ ನಾನು ಬ್ಯಾಡ ಅಂತ ಬಿಟ್ಟ ಮೇಲೆ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಸಿಟ್ಟು ಬಂದು ತಡ್ಕೊಳಕ್ಕಾಗಲಿಲ್ಲ. ನಿತ್ಯ ನೋಡ್ರೆ ನನ್ನ ಜೈಲಿಗೆ ಹಾಕ್ಸಿದ್ಲು. ಅದಕ್ಕಾಗಿ ನಾನು ಸುಮ್ಮನೆ ಬಿಡ್ಬಾರ್ದು ಅಂತೇಳಿ ರಾಜಿನ ಚಾಕು ತಗೊಂಡು ಸಿಟ್ನ್ಯಾಗ ಚುಚ್ಚಿಬಿಟ್ನಿ. ಆಕೆಗೆ ನನ್ನ ಜೊತೆ ಮಾನಿ. ಆಕೆ ಬರೋದಿಲ್ಲ ಅಂದ್ಲು. ಕೊಲ್ತೀನಿ ಕೊಲ್ಲಂತಂದ್ಲು. ಕೊಂದು ಬಿಡಕ್ಕೆ ಹೋಗ್ಬಿಟ್ನಿ. ಈಗ ತಪ್ಪಾತು, ನನ್ನ ಜೊತೆ ನೀನು ಬಾ, ನನ್ನ ಕರ್ಕೊಂಡೋಗಿ ನನ್ನ ರಾಣಿ ಹಂಗೆ ನೋಡ್ಕೊತಾನಂತಂದ್ರು. ಆಕೆ ಬರಂಗಿಲ್ಲ ಅಂತ ನಾ ನೀ ಯಾರ ಹೇಳು ಕಮಲವಕ್ಕ, ಆಕಿ ನನ್ನ ಜೊತೆ ಬಾ ಅಂತೇಳಿ. ನಿನ್ನ ಕಾಲಿಗೆ ಬೇಕಾದ್ರೂ ಬಳ್ಳಕ್ ನನ್ನ ತಯಾರದನ ಕಮಲವಕ್ಕ. ಅವಾಗಿಂದ ಇದನ್ನ ಹೇಳತ್ತನ ಕಮಲವಕ್ಕ. ನನಗೂ ಕೇಳಿ ಸಾಕಾತ. ಎಷ್ಟಂತ ಕೇಳೋದು? ನನಗಿಲ್ಲ ಅಮ್ಮ, ನನಗೆ ನಿನ್ನ ಜೊತೆ ಬರೋಕ್ಕಾಗಂಗಿಲ್ಲ. ನಾನು ಇಲ್ಲೇ ಇರಬೇಕು. ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ. ನಾನು ನನ್ನ ಗಂಡನ ಜೊತೆನೇ ಬದುಕಬೇಕು ಅಂತ ಹೇಳಿರೋನು ಅವನು ಕೇಳಬಲ್ಲ. ನನಗೆ ಭಾಳ ಕಷ್ಟ ಕೊಡಕತ್ತಾನ. ಪದೇ ಹೇಳಿದ್ದನ್ನ ಹೇಳಿ ನನಗೆ ನೋವು ಮಾಡಕತ್ತಾನ ಕಮಲವಕ್ಕ. ನನಗೆ ಸಾಕಾಗೋಯ್ತು. ನನ್ನ ಜೊತೆ ಬಾ ನೀನು ಚಂದಾಗ ನೋಡ್ಕೊತಾನ ಅಂತ ಹೇಳಕತ್ತಾನ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗಿದ್ದೆ ನನಗೆ. ರಮೇಶ, ನೀನು ಇಲ್ಲಿಂದ ಹೊಂಟೋಗು. ಇಲ್ಲಿ ನಿಂದ್ರಕ್ಕೆ ಹೋಗಬೇಡ. ನೋಡು, ನೀನು ಇಲ್ಲೇ ನಿಂತ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ನಾನು ಡಾಕ್ಟರ್ನದು ಕರಿಬೇಕಾಕತ್ತೆ ನೋಡು. ಅಲ್ಲ, ಇಲ್ಲಿ ನೀನು ನೋಡಕ್ಕೆ ಬಂದೀವಿ ಆರಾಮಿಲ್ದಾಕಿನ, ಏನು ಕರ್ಕೊಂಡು ಓಡ್ಹಾಕಿ ಬಂದಿದ್ದೀವಿ? ಹಾಂ, ಹೆಂಡತಿ ಮಕ್ಕಳಾದರು ಚಂದಾಗ ಮೊದಲು ಅವ್ರನ್ನ ದುಡ್ದ ಸಾಕು, ಆಮೇಲೆ ಆಕಿನ ಕರ್ಕೊಂಡೋಗಿ ಇಟ್ಕೊಳ್ಳಂತೆ. ನೀನು ನೋಡು, ಹೆಂಡತಿ ಮಕ್ಕಳನ್ನ ಚಂದಾಗ ಸಾಕಿದ್ಮೇಲೆ ನೋಡ್ಕೋತೇನೆ. ನಿನ್ನ ಕೈ ಶಕ್ತಿ ಇದ್ರೆ ಈಕೆ ನಾನು ನಿನ್ನ ಜೊತೆ ಕಳಿಸ್ಕೊಡ್ತಾನೆ. ಮೊದಲು ಅವ್ರನ್ನ ಚಂದಾಗ ನೋಡ್ಕೊಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಈಗಿನ ಬೇರೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ದಿ. ನಾಚಿಕೆ ಆಗ್ಬೇಕು ನೀನು ಜನ್ಮಕ್ಕೆ. ಕಮಲವಕ್ಕ ತೆಗಿ ಕಂಡೇನ. ಕೈ ಮಾಡಕ್ಕೆ ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀಯನ್ ನೀನು? ಅಲ್ಲೇ ಒಂದು ಕಪಾಳಿಗೆ ಬಿಟ್ಟೇನೆ ನಾನು. ಏನು ಸುಮ್ಮನೆ ಇರೋಕೇನ ನೀ ನನ್ನ ಗಂಡ? ಏನೇನು ಹಲ್ಕಟ್ಟು ತಂದು ಕಾಸ ನೋಡಿ ನನ್ನ ಬಾಯಿಗೆ ಅಗ್ಗದಗದ ಬರ್ತಾನೆ. ಮತ್ತು ಸುಮ್ಮನೆ ಇದ್ದು ಬಿಡು, ಹೋಗಿ ನಡಿ ಆ ಕಡೆ.